ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರದ ದೇವಾಲಯದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹನುಮಂತ ನಗರದಲ್ಲಿ ಇರುವ ಕುಮಾರಸ್ವಾಮಿ ಕ್ಷೇತ್ರದ ಪಾರ್ವತಿ ಅಮ್ಮನವರ ದೇವಾಲಯದ ಇತಿಹಾಸವನ್ನು ನೋಡೋಣ. ಈ ದೇವಾಲಯವು ಪುರಾತನವಾಗಿದ್ದು ಸ್ವಯಂ ಉದ್ಭವ ಆಗಿರುವಂತ ದೇವಾಲಯ ಎಂದು ಹೇಳುತ್ತಾರೆ. ಬನ್ನಿ ಹಾಗಾದ್ರೆ ಈ ದೇವಾಲಯದ ಇತಿಹಾಸವನ್ನು ದೇವಾಲಯದ ಅರ್ಚಕರಿಂದ ತಿಳಿದುಕೊಳ್ಳೋಣ. ನಮ್ಮ ಹೆಸರು ಸದಾನಂದ ಶಾಸ್ತ್ರಿ ಅಂತ. ಇಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ವಂಶೋಪರವಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಕುಮಾರಸ್ವಾಮಿ ದೇವಸ್ಥಾನ ಅಂದರೆ ಇಲ್ಲಿ ಮೊದಲಿಗೆ ಗೊಂಡ ಬರೀ ಕಾಡಿತ್ತು. ಆ ಕಾಡಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಕೆಂಪೇಗೌಡರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆ ಕೆಂಪೇಗೌಡರ ಈಶ್ವರ ಪ್ರತಿಷ್ಠಾಪನೆ ಮಾಡಿ ಅದು ಆಮೇಲೆ ಅದಕ್ಕೆ ಉಪಾಸಕರಾಗಿದ್ದಾಗ ಸುಬ್ರಹ್ಮಣ್ಯ ಉಪಾಸಕರ ಬಂದು ಈ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಬಂದು ಮಲಗಿದ್ದಾಗ ಬಿಲ್ವಾದಿಗೋಸ್ಕರ ಬಂದಿದ್ದು. ಆ ಬಿಲ್ವಾದಿಗೋಸ್ಕರ ಬಂದಿದ್ದಾಗ ಅವ್ರಿಗೆ ಕನಸಲ್ಲಿ ಬಂದು ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ನೀವು ಜೀರ್ಣೋದ್ಧಾರವಾಗಬೇಕು, ನಿನ್ನಿಂದ ಆಗಬೇಕು ಅಂತೇಳಿ ಅವರು ಕನಸಿನಲ್ಲಿ ಬಂದು ಹೇಳಿದ್ರಿಂದ ಆ ಕನಸಾಗಿ ಇವಾಗ ಲಕ್ಷಾಂತರ ಜನ ಬಂದು ಕಾವಡಿಗಳು ಜನಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಕುಮಾರಸ್ವಾಮಿ ವಿಗ್ರಹಗಳೇ ಇರಲಿಲ್ಲ. ಆ ಕುಮಾರಸ್ವಾಮಿ ಗೊದಿಯ ಕುಮಾರನಲ್ಲಿ ಕೆಳಗಡೆ ಪಂಚಮುಖಿ ಗಣಪತಿ ದೇವಸ್ಥಾನ ಇದೆ. ಪಂಚಮುಖಿ ಗಣಪತಿ ಬುಡದಲ್ಲಿ ಗಣಪತಿ ದೇವಸ್ಥಾನ ಒಂದು ಇರಬೇಕು ಅಂತ ಹೇಳ್ಬಿಟ್ಟು ಪಂಚಮುಖಿ ಕಾಶಿಯಿಂದ ತರಿಸಿ ಅಲ್ಲಿ ಸೇವಾಸಾರ ಬಂದು ನವಲಾಸಂದು ಅಲ್ಲಿ ಪಂಚಮುಖಿ ಗಣಪತಿನ ಸಿಂಹರೂಢ ಪಂಚಾವತಾರ ಕಮಲಮೂರ್ತಿ, ಅದಕ್ಕೆ 5 ಮುಖಗಳು ಪಂಚಗಣಪತಿಗೆ. ಅದಕ್ಕೆ ಸಿಂಹವಾಹನ, ಇದು 20 ಹೇರಂಬ ಗಣಪತಿ ಅಂತಲೂ ಕರೀತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ನಡ್ಕೊಂಡ್ಬರ್ತಾ ಇರುತ್ತೆ. ಹೀಗೆ ನಡ್ಕೊಂಡ್ಬರ್ತಾ ಇದ್ದಾಗ ಇಲ್ಲಿ ಸುಮಾರು ಭಕ್ತಾದಿಗಳೆಲ್ಲ ಬಂದು ಕಾವಡಿಗಳೆಲ್ಲ ತೊಗೊಂಬಂದು ಸುಮಾರು ಜನ ಪ್ರೀತಿಯಿಂದ ಅವರ ಹರಕೆಗಳನ್ನ ಕುತ್ಕೊಂಡು ಕುಮಾರಸ್ವಾಮಿ ವಿಗ್ರಹಗಳೇ ಇಲ್ಲೇ ಇರ್ತವೆ. ಅಲ್ಲಿ ಆವಾಗ ಕುಮಾರಸ್ವಾಮಿ ನವಲೋಹದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು 1957 ಇಸ್ವಿಯಲ್ಲಿ. ಆಮೇಲೆ ತದನಂತರ ಭಕ್ತಾದಿಗಳೆಲ್ಲ ಸೇರಿಕೊಂಡು ದೊಡ್ಡ ಗಣಪತಿ ದೇವಸ್ಥಾನ ದೊಡ್ಡದಾಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಅಧಿಕಾರಿಗಳು ಮತ್ತು ಮುದ್ರಾಯಿ ಇಲಾಖೆಗಳು ಒಂದು ಭಕ್ತಾದಿಗಳೆಲ್ಲ ಸೇರಿಕೊಂಡು ದೊಡ್ಡದಾಗಿ ಒಂದು ದೇವಸ್ಥಾನ ಕಟ್ಟಬೇಕು, ದೇವಸ್ಥಾನ ತುಂಬ ಜನ ಬರ್ತಾಯಿದ್ದಾರೆ, ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಈ ದೊಡ್ಡದಾಗಿ ಒಂದು ಕೃಷ್ಣಶಿಲೆಯಲ್ಲಿ ಕುಮಾರಸ್ವಾಮಿ ಪ್ರತಿಷ್ಠೆ ಮಾಡಿದ್ರು. ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರು. ಪಕ್ಕದಲ್ಲಿ ಪಾರ್ವತಿ, ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ಗಣಪತಿ, ನಾವು ಇಲ್ಲಿನ ಶಿವನ ಪ್ರಮುಖ ಇರಬೇಕು ಅಂತೇಳಿ ಇದು ಮಾಡಿದ್ರು. ಅವಾಗಿನ ಕಾವಡಿ 1901 ಏನೂ ಇರಲಿಲ್ಲ. 24ನೇ ತಾರೀಕು ಬಂದಿದ್ದರಿಂದ 54ನೇ ಇಸ್ವಿಯಲ್ಲಿ ಪಂಚಯೋಗ ಇಲಾಖೆಗೆ ಸೇರಿಕೊಂಡ್ರು. ಇಲಾಖೆಯಿಂದ ಬಂದಿದ್ದ ಭಕ್ತಾದಿಗಳಿಂದ ತೆಗೆದು ಭಕ್ತಾದಿಗಳು ಆಮೇಲೆ ಮುಂದಿನ ಇಲಾಖೆಗಳು ಎಲ್ಲ ಸೇರಿಕೊಂಡು ಕಾವಡಿ ಜಾತ್ರೆಗಳು ಮುಗಿಸ್ಕೊಂಡು ಅವರವರ ಒಳಗೆ ಕಾವಡಿ ಹೊತ್ಕೊಂಡು ಅವರ ದೊಡ್ಡ ದೊಡ್ಡ ಹರಕೆಗಳನ್ನ ಹೊತ್ಕೊಳ್ತಾಯಿದ್ರು. ಮುಡಿ ಸಿಗೋದು ಒಂದು ಅಡಿಕೆ, ದೇವಸ್ಥಾನದ ಕಾಣಿಕೆ ಹಾಕೋದು ಒಂದು ಅಡಿಕೆ, ಅವರು ಅನ್ನದಾನ ಮಾಡೋಕ್ಕೆ ಒಂದು ಅಡಿಕೆ, ಕಾವಡಿ ತೆಗೆಯೋದೇ ಒಂದು ಅಡಿಕೆ. ಕಾವಡಿ ಅಂದರೆ ಏನು ಅಂದರೆ ಒಂದು ಡಂಬ ಹಿಡಂಬ ಅಂದ್ಬಿಟ್ಟು ಇದು ರಾಕ್ಷಸರು. ಆ ಡಂಬ ಹಿಡಂಬರೇ ಬುಟ್ಟಿಗಳವರು. ಅದೊಂದರೊಳಗೆ ಹೂವಿನ ಅಲಂಕಾರ, ಇನ್ನೊಂದು ಪೂಜೆ ಸಾಮಾನು ಇರ್ತಾರೆ. ಕಾವಡಿಯಲ್ಲಿ ಎಷ್ಟೋ ವಿಧ ಇದೆ. ತೇನು ಕಾವಡಿ, ಪನ್ ಕಾವಡಿ, ಪುಷ್ಪ ಕಾವಡಿ ಅಂದ್ಬಿಟ್ಟು. ಇಲ್ಲಿ ಈ ದೇವಸ್ಥಾನದಲ್ಲಿ ಪುಷ್ಪ ಕಾವಡಿಗಳನ್ನೇ ಜಾಸ್ತಿ ಬರೋದು. ಯಾಕೆ ಹೂವೇ ಇರಲಿಲ್ಲ ಈ ದೇವಸ್ಥಾನದಲ್ಲಿ, ಅದಕ್ಕೋಸ್ಕರ ಪುಷ್ಪ ಕಾವಡಿಯಿಂದ ಪ್ರಾರಂಭ ಆಯಿತು. ಪುಷ್ಪ ಕಾವಡಿಯಿಂದ ಕಾರ್ಯಕ್ರಮವಾಗಿ ಈಗ ಸುಮಾರು ಲಕ್ಷಾಂತರ ಜನ ಬಂದು ಇಲ್ಲಿ ಆಡಿ ಕೃತಿಗೆ ಮಹೋತ್ಸವ, ಆಷಾಢ ಮಾಸದಲ್ಲಿ ಆಡಿ ಕೃತಿಗೋತ್ಸವ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ, ಚಂಡಿಕೆ ಮೇಲೆ ಅವರವರ ಭಕ್ತಾದಿಗಳಿಗೆ ಅನುಕೂಲ ಆದಾಗೆ ಚಂಡಿಕಾ ಹೋಮ, ರುದ್ರ ಹೋಮ, ಆಮೇಲೆ ದೇವಸ್ಥಾನದ ಪ್ರತಿ ತಿಂಗಳವರು ಷಷ್ಠಿ, ಕೃತಿಕೆ, ಸಂಕಷ್ಟ ಚತುರ್ಥಿ, ಆಮೇಲೆ ವಾರದಲ್ಲಿ ಮಂಗಳವಾರ, ಭಾನುವಾರ ವಿಶೇಷ ವಾರಗಳಾಗಿರುತ್ತದೆ. ಹೀಗೆ ನಡ್ಕೊಂಡ್ಬರ್ತಾಯಿದೆ. ಇದರ ಮಹಿಮೆ ಇಷ್ಟೇ. ಇದು ಮಹಾಕಾಲರು ಭಕ್ತಾದಿಗಳು ಇನ್ನೂ ಅಭಿವೃದ್ಧಿ ಆಗಬೇಕು ಎಂದು ಭಕ್ತಾದಿಗಳ ಅನುಕೂಲವಾಗಿ ಬಡ ಬಗ್ಗಗಳಿಗೆ ಒಂದು ಚೌಲ್ಟ್ರಿ ಕಟ್ಟಬೇಕು. ಅವ್ರಿಗೂ ಮದುವೆ ತುಂಬ ಜನ ಮದುವೆ ಮಾಡ್ಕೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಮದುವೆ ಮಾಡ್ಕೊಂಡು ಹೋದರೆ ನಮಗೇನೋ ಒಂದು ಇದಾಗತ್ತೆ ಅನ್ನೋ ಉದ್ದೇಶದಿಂದ ಅವರು ಇದು ಮಾಡ್ಕೊಂಡು ಹೋಗ್ತಾಯಿದ್ದಾರೆ.
ಪ್ರತಿದಿನ ಬರೋರು ಸುಮಾರು ಒಂದು 50,000 ಜನ ಬರ್ತಾರೆ. ವಿಶೇಷ ದಿವಸಗಳಲ್ಲಿ ಸಾವಿರಾರು ಜನ ಬರ್ತಾರೆ. ಅದು ಮಂಗಳವಾರ ಅಂದರೆ ತುಂಬ ವಿಶೇಷ ಸ್ವಾಮಿಗೆ. ಮಂಗಳವಾರ ಯಾಕೆ ಮಾಡ್ತಾರೆ ಅಂದರೆ ಮಂಗಳವಾರ ಕುಜನಿಗೆ ಅಧಿಪತಿ ಸುಬ್ರಹ್ಮಣ್ಯ, ಅದಕ್ಕೋಸ್ಕರ ಬರ್ತಾರೆ. ಅವ್ರ ಅರ್ಕೆಗಳಿರುತ್ತೆ, ಮಕ್ಕಳಾಗದೇ ಇರೋದಕ್ಕೆ, ಮದುವೆ ಆಗದೆ ಇರೋದಕ್ಕೆ, ಇಂಥ ಕಾರಣಕ್ಕೋಸ್ಕರ ಅವ್ರ ಭಕ್ತರಾಗಿರೋರು ಬರ್ತಾರೆ. ಅದಕ್ಕೋಸ್ಕರ ಅರ್ಚನೆಗಳು ಮಾಡ್ಕೊಂಡು ಹೋಗ್ತಾರೆ. ಅದು ವಿಶೇಷವಾಗಿ ಅಭಿಷೇಕಗಳು ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಅರಿಕೆಗಳು ಏನಿದೆಯೋ ಮನಸ್ಸಿನಲ್ಲಿ ಆರ್ಕೆ ತೀರ್ಸೋಕ್ಕೋಸ್ಕರ, ಅವ್ರ ಭಾವನೆಗೋಸ್ಕರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಉಪದೇವರುಗಳಂದರೆ ದೇವಸ್ಥಾನ ಸುತ್ತಲೂ ಇದೆ. ಒಂದು ನಾಟ್ಯ ಗಣಪತಿ ಇದೆ, ಒಂದು ಲಿಂಗೋದ್ಭವ ಇದೆ, ನಾಗ ದಿವಸ ಇದೆ, ದಕ್ಷಿಣಾಮೂರ್ತಿ ಮುಖ್ಯ ವಿಶೇಷವಾಗಿ, ಪಕ್ಕದಲ್ಲಿ ನಾರಾಯಣ ಇದೆ, ಆಮೇಲೆ ಗೌರಿ ಇದೆ, ಚಂಡಿಕೇಶ್ವರ ಇದೆ, ಆಮೇಲೆ ಅಷ್ಟಮೇ ದಿವಸ ಮಾಡೋದು ಬಹುಜವರದ ನಮ್ಮ ದುರ್ಗಾ ದೇವತೆ ಇದೆ. ಆಮೇಲೆ ಕಾಲಭೈರವೇಶ್ವರ ಸ್ವಾಮಿ ಇದೆ. ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಷ್ಟಮಿ ದಿವಸ ಪೂಜೆ ವಿಶೇಷವಾಗಿ ಭಾನುವಾರ ನಾವು, ಆಮೇಲೆ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಇಂಥ ವಿಶೇಷವಾಗಿ ಪೂಜಾ ಅರ್ಚನೆಗಳನ್ನು ಮಾಡಿ ಕುಂಬಳಕಾಯಿ ದೀಪ ಮಾಡ್ತಾರೆ, ನಿಂಬೆಹಣ್ಣಿನ ದೀಪ ಮಾಡ್ತಾರೆ. ಬರೀ ಅಂತ್ಯ ದೀಪ ಇಟ್ಕೊಂಡು ಅದಕ್ಕೆ ನೀರು ಹಾರಿಸ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾರೆ. ಅವರವರ ಅನುಕೂಲದ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಉದ್ಭವ ಲಿಂಗ ಇದೆ. ಉದ್ಭವ ಲಿಂಗ ಅದು ಸ್ವಾಮಿ ಉದ್ಭವ ಲಿಂಗ ಅಂದರೆ ಅದು ತಾನೇ ಉದ್ಭವ ಆಗಿರೋದು. ಪ್ರತಿಷ್ಠಾಪನೆ ಬೇರೆ, ಉದ್ಭವ ಲಿಂಗನೇ ಬೇರೆ. ಉದ್ಭವವನ್ನು ಇದು ಈ ಬೆಟ್ಟಕ್ಕೆ ಕಾರಣ ಯಾವುದಂದರೆ ಉದ್ಭವ ಆದಿಶೇಷ ದೇವಸ್ಥಾನ ಒಂದು, ಉದ್ಭವ ಲಿಂಗ ಒಂದು, ಮಿಕ್ಕಿದ್ದೆಲ್ಲ ಪ್ರತಿಷ್ಠಾಪನೆ ಮಾಡಿರೋದು. ಪ್ರತಿಷ್ಠಾಪನೆಗೆ ಮುಂಚೆ ಅದು ಉದ್ಭವ ಆಗಿರೋದಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಇದಾಗ್ತಾರೆ. ಕೆಲವರೆಲ್ಲ ಅನ್ನದಾನ ಮಾಡಿಸ್ತಾ ಇರ್ತಾರೆ. ಅನ್ನದಾನ ಅಂದರೆ ಕೂಡಿಸಿ ಎಲೆ ಹಾಕಿ ಬಡಿಸೋದೇ ಅನ್ನದಾನ. ಪ್ರಸಾದ ರೂಪದಲ್ಲಿ ಪೊಂಗಲ್ ಪುಳಿಯೋಗರೆ ಮಾಮೂಲಾಗಿಂತ ಕೊಡೋದೆಲ್ಲ ಪ್ರಸಾದ ರೂಪದಲ್ಲಿ, ಕೆಲವರು ಪ್ರಸಾದ ರೂಪದಲ್ಲಿ ಕೊಡ್ತಾರೆ, ಕೆಲವರು ಅನ್ನದಾನ ಕೊಡ್ತಾರೆ. ವಿಶೇಷವಾದ ಕಾರ್ತಿಕ ಮಾಸದಲ್ಲಿ ಕಲ್ಯಾಣೋತ್ಸವ ಆಗುತ್ತೆ. ಅಂಥ ಸಮಯಗಳಲ್ಲಿ ಅವರವರೇ ಬಂದು ಅನ್ನದಾನ ಮಾಡಿಸ್ತಾರೆ. ಬರೋ ಭಕ್ತರಿಗೆಲ್ಲ ಸುಮಾರು 4-5 ಸಾವಿರ ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಅವರ ಕಷ್ಟಕಾಲಗಳೆಲ್ಲ ನೆರವೇರ್ಕೊಂಡು ಬರ್ತಾಯಿದೆ. ಆ ನೆರವೇರ್ಕೊಂಡು ಬರ್ತಾ ಇರೋದ್ರಿಂದಲೇ ತುಂಬ ಅಧಿಕವಾಗಿ ಜನಗಳು ಬರ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದೇವಾಲಯದ ಇತಿಹಾಸವನ್ನು ಕೇಳಿ ತಿಳಿದುಕೊಂಡಿರುತ್ತೆಂದು ಭಾವಿಸುತ್ತೇನೆ. ಬನ್ನಿ, ತಮ್ಮ ಕುಟುಂಬ ಸಮೇತ ಈ ದೇವಾಲಯಕ್ಕೆ ಭೇಟಿ ಮಾಡಿ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ನಮ್ಮ ಮತ್ತು ದೇವಾಲಯದ ಅಧಿಕಾರಿಗಳು ಮತ್ತು ಅರ್ಚಕರ ವಿನಂತಿಯಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.